ಲಾಟ್ರಿ ಹೊಡೆದಂಗೆ ಎಲ್ಲೋ ಒಂದು ಸರಿ ಪಾಪ ಅವರು MLA ಆಗೋದು. ಸಿಟ್ಟಿಂಗ್ MLAನ ಟಿಕೆಟ್ ತಪ್ಪಿಸಿ ಯಾರೋ ಸಂತೋಷ್ ಅನ್ನೋರು ಕೊಟ್ಟಿವ್ರಿಗೆ MLA ಆಗಿದ್ದಾರೆ. ಇವರು ಮಾತ್ರ ಸಿದ್ದರಾಮಯ್ಯನವ್ರನ್ನ ಏನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ನಮ್ಮ ಕಾಂಗ್ರೆಸ್ನವ್ರನ್ನ ಬೈಬೋದಂತೆ. ನಾವು 100ಕ್ಕೂ 100ರಷ್ಟು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಏನು ಬಂತು ಒಂದು ವ್ಯವಸ್ಥೆ, ಜೈಲಲ್ಲಿ ಇದ್ಕೊಂಡು ಏನು ಅಧಿಕಾರ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೂ ಬರುತ್ತೆ ಅಂತ ಹೇಳುವಂಥ ಕೆಲಸವನ್ನು ನೀವು ಮಾಡ್ಬೋದು, ಹೇಳ್ಬೋದು. ಆದರೆ ನಿಮಗೆ ತಾಕತ್ತಿದ್ದರೆ, ನಿಮಗೆ ಗಟ್ಸಿದ್ರೆ ಅದು ಮಾಡಿ ತೋರಿಸಿ ಅಂತ ಹೇಳುವಂಥದ್ದು ವಿಚಾರದಲ್ಲಿ ನಾನು ಹೇಳಿದ ಮೇಲೆ ನನಗೊಂದು ಲೀಗಲ್ ನೋಟಿಸ್ ಕೊಟ್ಟವ್ರೆ. ಯಾರೋ ಒಬ್ಬ ಲಾಯರ್ ನಡ್ಕೊಂಡು ಲೀಗಲ್ ನೋಟಿಸ್ ಇರಲಿ, ಇಂಥವು ಡಿಫಾಮೇಷನ್ ಕೇಸ್ನೇ ಎದುರಿಸಿದ್ದೀನಿ ನಾನು. ಅಯ್ಯೋ ಶ್ರೀವತ್ಸವ, ಲೀಗಲ್ ನೋಟಿಸ್ ಕೊಟ್ಬಿಟ್ರೆ ನೀವು ಎದಕ್ಕಂಬಿಡ್ತಾರನ್ರಿ. 100 ಲೀಗಲ್ ನೋಟಿಸ್ ಕೊಟ್ಟರು ಪತ್ರ ಕೊಡ್ತೀವಿ, ಡಿಫಾಮೇಷನ್ ಕೇಸೇ ಹಾಕ್ರಿ. ನಿಮ್ಮ ಮೇಲೆ ಏನು ನೀವೆಲ್ಲ ಏನು ಆಪಾದನೆ ಮಾಡಿದ್ದೀರಿ, ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಥ್ರೆಟ್ ಮಾಡಿದ್ದೀರಿ, ಯಾವ ರೀತಿ ಬ್ಲಾಕ್ ಮೇಲ್ ಮಾಡಿದ್ದೀರಿ, ಮೂಡಾದಲ್ಲಿ ಏನೆಲ್ಲ ಮಾಡಿದ್ದೀರಿ ಅನ್ನುವಂಥದ್ದು ನಾವು ಅಲ್ಲಿ ಕೋರ್ಟಲ್ಲೇ ಹೇಳ್ತೀವಿ. ಸೈಟ್ ಬಗ್ಗೆ ಮಾತಾಡ್ತಿಲ್ಲ. 50-50 ರೇಷಿಯೋ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಮಿಸಸ್ ತೆಗೆದುಕೊಂಡಿರುವಂಥದ್ದು ಕಾನೂನು ಬಾಹಿರ ಯಾವುದಾದ್ರೂ ಒಂದು ಪ್ರೂವ್ ಮಾಡೋಂಥ ಕೆಲಸವನ್ನು ಮಾಡಿದ್ದೀರಾ ನೀವು? ಯು ಆರ್ ಒನ್ ಆಫ್ ದಿ ಮೆಂಬರ್, ಯು ಆರ್ ಆಲ್ಸೋ ಪಾರ್ಟಿ ಟು ದ್ಯಾಟ್. ನಿಮಗೆ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗಿದ್ದ 50-80 ಸೈಟ್ G ಕ್ಯಾಟಗರಿನಲ್ಲಿ ಕೊಟ್ಟವ್ರೆ ಅಂತ ಜನಗಳು ಮಾತಾಡ್ಕೊತಾರೆ. ನಿಜನ ಇಲ್ವೋ ದಯಮಾಡಿ ಸ್ವಲ್ಪ ಶ್ರೀವತ್ಸ ಅವ್ರು ಹೇಳ್ಬೇಕಲ್ಲ ನೀವು. G ಕ್ಯಾಟಗರಿನಲ್ಲಿ 50-80 ಸೈಟನ್ನು ನಿಮ್ಮ BJP ಕಾರ್ಯಕರ್ತರಿಗೆ ಅವ್ರು ಯಾರ್ಯಾರೋ ಮಾಯಾ ಶಾಂತಿ ಅವನು ಯಾರೋ ಅಂತ ಇನ್ನೊಬ್ಬ ಯಾರೋ ಒಂದು ಅಷ್ಟು ಜನ ನಿಮ್ಮನ್ನು ಸೇರಿಸಿ ಸೈಟ್ಗಳನ್ನು ಕೊಟ್ಟಿದ್ದಾರೆ ಮೂಡಾಯಿಂದ. ಅವಾಗ ಏನಾಗಿದ್ರಿ ನೀವು? MLA ಆಗಿದ್ರಾ? G ಕ್ಯಾಟಗರಿನಲ್ಲಿ ಹೆಂಗೆ ತಗೊಳಕ್ಕೆ ಬರುತ್ತೆ? ಕಾನೂನು ಸಂವಿಧಾನ ಕಾನ್ಸ್ಟಿಟ್ಯೂಷನಲ್ ಅಧಿಕಾರ ಇತ್ತಾ ನಿಮಗೆ? ನಿಮ್ಮ ಯಾರೋ ಲಾಯರ್ಗೆ ಕರೆಕ್ಟಾಗಿ ದಯಮಾಡಿ ನೀವು ಸರಿಯಾಗಿ ಗೈಡ್ ಮಾಡಬೇಕು. ನೀವು ಹೇಳ್ತೀರಿ ಮೈ ಕ್ಲೈಂಟ್ ಸ್ಟೇಟ್ಸ್ ದಟ್. ಮೂರ್ಖತನದಾಗಿ ಮಾತಾಡಬಾರ್ದು ಒಬ್ಬ MLA ಆಗಿ. ಐ ಆಮ್ ನಾಟ್ ಎ ಸೆಲ್ಫ್ ಸ್ಟೈಲ್ ಪೊಲಿಟಿಕಲ್ ಆಕ್ಟಿವಿಸ್ಟ್. ಐ ಆಮ್ ಎನ್ ಅಫಿಷಿಯಲ್ ನ್ಯಾಷನಲ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್. ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಸುಮ್ಮನೆ ಏನು ಹುಚ್ಚುಚ್ಚುಂತರ ಏನೋ ಲ್ಯಾಂಗ್ವೇಜ್ ಬರುತ್ತೆ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಬರೆಸುವಂಥದ್ದಲ್ಲ. ಐ ಆಮ್ ನಾಟ್ ಸೆಲ್ಫ್ ಡಿಕ್ಲೇರ್ಡ್ ಪೊಲಿಟಿಷಿಯನ್, ಐ ಆಮ್ ಎ ಪೊಲಿಟಿಷಿಯನ್. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ರಾಜ್ಯದ ವಕ್ತಾರ ನಾನು. ಇನ್ ಅಡಿಷನ್ ಟು ದಟ್ ಮೀಡಿಯಾ ಡಿಪಾರ್ಟ್ಮೆಂಟ್ಗೆ ವೈಸ್ ಪ್ರೆಸಿಡೆಂಟ್ ನಾನು. ಗೊತ್ತೇನ್ರಿ? ಸ್ಪೋಕ್ಸ್ ಪರ್ಸನ್ ಕೆಲಸ ಏನು? ನಿನಗೆ ಮಸ್ಕ ಹೊಡೆಯೋದಲ್ಲ ಬಂದು ನಾನು. ನೀನು ಮಾಡುವಂಥ ಕೆಲಸಗಳಿಗೆ ವಿರುದ್ಧವಾಗಿ ಏನಿದೆಯೋ ಅದನ್ನು ಜನಗಳಿಗೆ ತಿಳಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಐ ಆಮ್ ನಾಟ್ ಸೆಲ್ಫ್ ಡಿಕ್ಲೇರ್ಡ್ ಪೊಲಿಟಿಷಿಯನ್. ಐ ಆಮ್ ಎ ಪೊಲಿಟಿಷಿಯನ್ ಫ್ರಮ್ ನ್ಯಾಷನಲ್ ಪಾರ್ಟಿ. ಐ ಹ್ಯಾವ್ ಗಾಟ್ ಎ ಪೊಸಿಷನ್, ಸ್ಪೋಕ್ಸ್ ಪರ್ಸನ್ ಪೊಸಿಷನ್ ಇದೆ ನನಗೆ. KPCC ಸ್ಪೋಕ್ಸ್ ಪರ್ಸನ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸ್ಟೇಟ್ ಸ್ಪೋಕ್ಸ್ ಪರ್ಸನ್. ಜಿಲ್ಲೆಗಲ್ಲ ನಾನು. ಹುಚ್ಚುಚ್ಚು ಅಂತ ನಿಮ್ಗೆ ಉತ್ತರ ಕೊಡ್ತೀವಿ ನಾವು. ಏನು ಹೇಳಿದ್ದೀವಿ ನಾವು? ಹೌದು, ನಿಮಗೆ ಸಿದ್ದರಾಮಯ್ಯನವ್ರನ್ನ ಒಳಗಡೆ ಹಾಕ್ಸ್ತೀರಾ? ಏನು ಗವರ್ನರ್ ಹೇಳೋರಾ? ನಿಮ್ಮ ನರೇಂದ್ರ ಮೋದಿಯವರು ಹೇಳೋರಾ? ಇಲ್ಲ ನಿಮ್ಮ BL ಸಂತೋಷ್ ಹೇಳಿದಾರಾ? ಅದು ನೀವು ಪ್ರೂವ್ ಮಾಡಬೇಕಲ್ಲ, ಹಾಕ್ಸ್ಬೇಕಲ್ವ ನೀವು? ಹೌದು, ನಾಳೆ ದಿವಸ ನೀವು ಮಾನ್ಯ ಮುಖ್ಯಮಂತ್ರಿಗಳನ್ನು ಬಾಯಿಗೆ ಬಂದಂಗೆಲ್ಲ, ಅವ್ರ ಮನೆಯವ್ರನ್ನೆಲ್ಲ ಬಾಯಿಗೆ ಬಂದಂಗೆಲ್ಲ ಬೈದು ನಾವು ಸುಮ್ಮನಿರಬೇಕು ಅನ್ನೋಂಥರ. ನೀವು ಏನು ಬೇಕಾದರೂ ಬೈಬೋದು, ಏನು ಬೇಕಾದ್ರೂ ಮಾತಾಡ್ಬೋದು, ಬಾಯಿಗೆ ಬಂದಂಗೆಲ್ಲ ನಾವು ಮಾತ್ರ ಸುಮ್ಮನೆ ಕೂತ್ಕೋಬೇಕು. ನೀವು ನೋಟಿಸ್ ಕೊಡ್ತೀರಿ, ನಮಗೆ ನೋಟಿಸ್ ಕೊಡೋಕೆ ಗೊತ್ತಿಲ್ವಾ? ನಮ್ಮ ಲಾಯರ್ಗಳಿಲ್ವಾ? ನಿಮಗೆ ನೋಟಿಸ್ ಕೊಡೋದು ಗೊತ್ತಿಲ್ಲ ರೀ ನಮಗೆ. ಮಾನ ಮರ್ಯಾದೆ ಇದ್ದರೆ ಕೆಲಸಗಳು ಮಾಡಿ. ನಿಮ್ಮ ಯೋಗ್ಯತೆಗೆ ಏನಾದರೂ ₹1 ತರುವಂಥ ಕೆಲಸವನ್ನು ಮಾಡಿದರೆ ಮಾಡಿ ತೋರಿಸಿ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ 15 ತಿಂಗಳಾಯ್ತಲ್ಲ ನೀವು MLA ಆಗಿ. ಎಲ್ಲಾದರೂ ಕಾರ್ಯಕ್ರಮ ₹1 ಕೇಂದ್ರದಿಂದ ತಂದಿರುವಂಥದ್ದು ತೋರಿಸಿ. ಅದು ಬಿಟ್ಬಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಮಾನ ಮರ್ಯಾದೆ ಹೊರಟೋಯ್ತಂತೆ. ಇಡೀ ರಾಜ್ಯದಲ್ಲಿ ಮಾನ ಮರ್ಯಾದೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ನೀವು. ನಮಗೆ ಕಾಂಗ್ರೆಸ್ನವ್ರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ. ಅದನ್ನು ಯಾರಿಗೆ ಹೇಳೋದು? ನಮ್ಮನ್ನು ಅಸ್ಪೃಶ್ಯತೆಯಾಗಿ ನೋಡ್ತಾ ಇದ್ದೀರ ನೀವು. ನಾವು ಅಸ್ಪೃಶ್ಯರ? ಕಾಂಗ್ರೆಸ್ನವರೆಲ್ಲ ಅಸ್ಪೃಶ್ಯರಿದ್ರೆ
ಒಬ್ಬ ಹಿಂದುಳಿದ ವರ್ಗದ ನಾಯಕನ ಅಸ್ಪೃಶ್ಯ ರೀತಿಯಲ್ಲಿ ನೋಡ್ತಾ ಇದ್ದೀರಾ ನೀವು ಬಿ ಜೆ ಪಿಯವರು. ಮಾಧ್ಯಮದ ಬಂದೇ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದಕ್ಕೆ ನಾವು ಸುಮ್ಮನೆ ಇರಬೇಕು ಅಂತನಾ? ಅವೆಲ್ಲ ಏನು ನಡೆಯಲ್ಲ. ಯಾರೋ ಯುವ ಮೋರ್ಚಾ ಮತ್ತೊಬ್ಬ ಇನ್ನೊಬ್ಬನೇ ಯಾರ್ಯಾರನ್ನೂ ಇಟ್ಕೊಂಡು ಯಾವ ರೌಡಿ ಶೀಟರ್ಗಳನ್ನೆಲ್ಲ ಇಟ್ಕೊಂಡು ನೀವು ಪ್ರೆಸ್ ಮೂಲಕ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿಸೋದು, ಇನ್ಯಾರನ್ನೂ ಎದುರಿಸೋದು, ಬೆದರಿಸೋದು, ಅವೆಲ್ಲ ನಮ್ಮ ಸರ್ಕಾರ ಇದೆ. ಆ ಥರ ನಿಮ್ಮ ಥರ ಗೂಂಡಾವರ್ತನೆ ಮಾಡೋಕ್ಕೆ ಹೋಗಲ್ಲ. ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನೇ ಮಾಡೋದು. ನಮ್ಮ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇಲ್ಲದೇ ಇರಲಿ, ನಾವು ಏನು ಮಾತಾಡಬೇಕು ಅದನ್ನು ಮಾತಾಡ್ತೀವಿ, ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಬದ್ಧವಾಗಿದ್ದೀವಿ.